ಅವಳು ಮತ್ತೆ ಕಾಫಿ ಶಾಪ್. ಇದು ಪ್ರಕಟಗೊಂಡ ನನ್ನ ಮೊದಲ ಪುಸ್ತಕ. ಈ ಪುಸ್ತಕ ಒಂದು ಕಲ್ಪಿತ ಕಥೆಯಾದರೂ ಇದರಲ್ಲಿ ಬರುವ ಭಾವನೆಗಳು ಮತ್ತು ಸಂದರ್ಭಗಳು ನಮ್ಮ ಸುತ್ತಲಿನ ಜೀವನಕ್ಕೆ ತುಂಬಾ ಹತ್ತಿರವಾಗಿವೆ. ಈ ಕತೆ ಲೌಕಿಕ ಮತ್ತು ಅಲೌಕಿಕ ಜೀವನದ ಎರಡು ತೀರಗಳಲ್ಲಿ ಸಾಗುತ್ತದೆ. ನಾವು ದಿನನಿತ್ಯ ಬದುಕುವ ಸಾಮಾನ್ಯ ಜೀವನ ಮತ್ತು ಅದನ್ನು ಮೀರಿ ನಾವು ಅನುಭವಿಸುವ ಆಂತರಿಕ ಪ್ರಶ್ನೆಗಳು ಇವೆರಡರ ನಡೆಯುವ ಒಂದು ಸಂಘರ್ಷ ಅಥವಾ ಪ್ರಯಾಣವೇ ಇದಾಗಿದೆ. ಕಾಫಿ ಶಾಪ್ ಇಲ್ಲಿ ಕೇವಲ ಒಂದು ಸ್ಥಳವಲ್ಲ, ಇದು ಯೋಚನೆಗಳು ಹುಟ್ಟುವ ಮತ್ತು ನೆನಪುಗಳು ಜೀವಂತವಾಗುವ, ಮನುಷ್ಯನು ತನ್ನೊಳಗೆ ತಾನು ಮಾತನಾಡಿಕೊಳ್ಳುವ ಒಂದು ಸಂದರ್ಭದ ಪ್ರತೀಕವೇ ಈ ಕಾಫಿ ಶಾಪ್. ಈ ಪುಸ್ತಕ ಓದುವಾಗ ನೀವು ಕಥೆಯನ್ನು ಮಾತ್ರ ಓದುವುದಿಲ್ಲ, ನಿಮ್ಮದೇ ಜೀವನದ ಕೆಲವು ಕ್ಷಣಗಳನ್ನು ಮತ್ತೆ ನೆನಪಿಸಿಕೊಳ್ಳುತ್ತೀರಾ ಎಂಬ ನಂಬಿಕೆ ನನಗಿದೆ. ನಾವು ಬಾಹ್ಯ ಲೋಕದ ಜಂಜಾಟದಲ್ಲಿ ಸಿಲುಕಿ ಹೋಗಿ ನಮ್ಮೊಳಗೆ ನಡೆಯುವ ಮೌನ ಸಂಭಾಷಣೆಯನ್ನು ಗಮನಿಸದೇ ಹೋಗುತ್ತಿದ್ದೇವೆ. ಅವುಗಳನ್ನು ಒಮ್ಮೆ ಅರಿತುಕೊಳ್ಳುವಂತೆ ಮಾಡುವುದೇ ಈ ಪುಸ್ತಕದ ಉದ್ದೇಶವಾಗಿದೆ, ಹಾಗೂ ಅದು ಕೂಡ ನನ್ನ ಉದ್ದೇಶವೂ ಹೌದು.